ಅದು ಮಹಾಕೂಟ. ಭಾರತದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಈ ದೇವಾಲಯವು ಕ್ರಿಸ್ತಶಕ 6 ಮತ್ತು 7ನೇ ಶತಮಾನದಲ್ಲಿ ಬಾದಾಮಿ ಚಾಳುಕ್ಯರಿಂದ ನಿರ್ಮಿಸಲ್ಪಟ್ಟಿದೆ. ಇಲ್ಲಿ ಐತಿಹ್ಯ ಕೋಟಿಲಿಂಗಗಳಾಗಲು ಒಂದೇ ಒಂದು ಲಿಂಗ ಕಡಿಮೆಯಾದ ಕಾರಣ ಈ ಕ್ಷೇತ್ರ ಕಾಶಿಯಾಗುವ ಅವಕಾಶ ಕಳೆದುಕೊಂಡಿತು. ದ್ರಾವಿಡ ಮತ್ತು ನಾಗರ ವಾಸ್ತುಶಿಲ್ಪ ಮಿಶ್ರಣ ಹೊಂದಿದ ಈ ದೇವಾಲಯಗಳಲ್ಲಿ ಮಂಗಳೇಶನ ಶಾಸನದಲ್ಲಿ ಹೇಳಿದ ಹಾಗೆ ಈ ದೇವರನ್ನು ಮಕುಟೇಶ್ವರನಾಥ, ಕ್ರಮೇಣ ಮಾಕೂಟೇಶ್ವರನಾಗಿ, ನಂತರ ಮಹಾಕೂಟೇಶ್ವರನಾಗಿ ಕರೆಯಲ್ಪಟ್ಟಿತು ಮತ್ತು ಇದೇ ಹೆಸರಿನಿಂದ ಈ ಕ್ಷೇತ್ರಕ್ಕೆ ಮಹಾಕೂಟ ಎಂದು ಹೆಸರು ಬಂದಿತು. ಇಲ್ಲಿನ ಇತಿಹಾಸ ನೋಡುವುದಾದರೆ ಕ್ರಿಸ್ತಶಕ 602ರಲ್ಲಿ ಚಾಳುಕ್ಯರ ಮಂಗಳೇಶನು ತನ್ನ ಯುದ್ಧದ ವಿಜಯಗಳ ನೆನಪಿಗಾಗಿ ಈ ಕ್ಷೇತ್ರದಲ್ಲಿ ಹಲವಾರು ಶಿವಲಿಂಗಗಳ ದೇವಾಲಯಗಳನ್ನು ಕಟ್ಟಿಸಿದ್ದರು ಮತ್ತು ಮಹಾಕೂಟೇಶ್ವರ ದೇವಾಲಯದ ಮುಂದೆ ಚಾಳುಕ್ಯರ ರಾಜನಾದ ಮಂಗಳೇಶನ ಶಾಸನದ ಶಿಲಾಸ್ತಂಭವಿತ್ತು. ಅದರಲ್ಲಿ ಮಂಗಳೇಶನು ತನ್ನ ಅಣ್ಣನಾದ ಕೀರ್ತಿವರ್ಮನ ಆಶಯದಂತೆ ಕಳಚುರಿಗಳನ್ನು ಸೋಲಿಸಿ ಅಪಾರ ಸಂಪತ್ತು, ಆನೆಗಳು ಮತ್ತು ಚಿನ್ನವನ್ನು ಮಹಾಕೂಟದ ದೇವರಿಗೆ ಸಮರ್ಪಿಸಿದರೆಂದು ಹೇಳಲಾಗುತ್ತದೆ ಮತ್ತು ಅದು ಈಗ ವಿಜಯಪುರದ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿದೆ. ಮಹಾಕೂಟೇಶ್ವರ ದೇವಾಲಯದ ಕಂಬದ ಮೇಲೆ ವಿಜಯಾದಿತ್ಯನ ಪ್ರಾಣವಲ್ಲಭೆಯ ಶಾಸನವೂ ಇದ್ದು, ಇವರು ದೇವರಿಗೆ ಚಿನ್ನದಿಂದ ಕಟ್ಟಿದ ಪೀಠ ಮತ್ತು ಬೆಳ್ಳಿ ಕೊಡೆ ಮಾಡಿಸಿದರೆಂದು ಮತ್ತು ಮಂಗಳ ಊರಿನ 8 ಕ್ಷೇತ್ರ ಭೂಮಿಯನ್ನು ದಾನ ಮಾಡಿದರೆಂದು ಈ ಶಾಸನದಲ್ಲಿ ಹೇಳಲಾಗುತ್ತದೆ. ಇನ್ನು ಈ ಸ್ಥಳದಲ್ಲಿ ಒಂದು ಪುಷ್ಕರಣಿ ಇದ್ದು ಅದರೊಳಗೆ ಮುಳುಗಿ ಈಶ್ವರಲಿಂಗವನ್ನು ದರ್ಶನ ಮಾಡುವುದು ವಿಶೇಷ. ಇನ್ನು ಮಹಾಕೂಟೇಶ್ವರ ದೇವಾಲಯದ ಸುತ್ತ ಅಗಸ್ತೇಶ್ವರ, ವೀರಭದ್ರೇಶ್ವರ ಮೊದಲಾದ ಸಣ್ಣ ಗುಡಿಗಳಿದ್ದು, ಇಲ್ಲಿ ಪ್ರಮುಖ ದೇವಾಲಯದ ಹೊರಭಿತ್ತಿಯ ಮೇಲೆ ವಿಷ್ಣು, ಸ್ಥಾನಕ ಬ್ರಹ್ಮ, ಅರ್ಧನಾರೀಶ್ವರ, ಪರಶುಧರ ಶಿವ, ತ್ರಿಶೂಲಧರ ಶಿವ, ಭೂವರಾಹ, ಶಿವ ಪರಿವಾರ ಮೂರ್ತಿ ಮೊದಲಾದ ಕೆತ್ತನೆಗಳನ್ನು ಕಾಣಬಹುದು. ಇಲ್ಲಿನ ದೇವಾಲಯಗಳು ಮತ್ತು ಕಲಾಕೃತಿಗಳನ್ನು ನೋಡಿದರೆ ಹಿಂದಿನ ನಮ್ಮ ಸಂಸ್ಕೃತಿ ಮತ್ತು ಕಲೆಯ ವೈಭವವನ್ನು ಕಂಡು ಕೆಲಕಾಲ ಮೈಮರೆಯುವುದು ಸಹಜ. ಇಲ್ಲಿನ ದೇವಾಲಯವೊಂದರ ಶಾಸನದಲ್ಲಿ ಅನ್ಯ ಕ್ಷೇತ್ರಗಳಲ್ಲಿ ಮಾಡಿದ ಪಾಪವು ಪುಣ್ಯಕ್ಷೇತ್ರಗಳಲ್ಲಿ ತೊಳೆಯಲ್ಪಡುತ್ತದೆ. ಆದರೆ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದ ಪಾಪ ಅದು ವಜ್ರಲೇಪದಂತೆ ಎಂದು ಎಚ್ಚರಿಕೆಯ ಶಾಸನ ಬರೆಸಲಾಗಿದೆ. ಇಂತಹ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರುವೆನು. ಅಲ್ಲಿಯವರೆಗೂ ನಮಸ್ಕಾರ.